ಮತ್ತಾಯ 21ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಹೆಸರಿನಲ್ಲಿ ನಾವು ಹೋಗುವಾಗ ಆ ಕಾರ್ಯ ಏನಾಗುವಂತದಾಗಿದೆ, ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿ ನಮ್ಮ ಜೀವಿತದಲ್ಲಿ ಅದು ಮಾರ್ಪಡುವಂತದಾಗಿದೆ. ನಾವು ಹೋಗುವಾಗಲೂ ಬರುವಾಗಲೂ ಕರ್ತನ ಹೆಸರಿನಲ್ಲಿ ಹೋಗಬೇಕು, ಕರ್ತನ ಹೆಸರಿನಲ್ಲಿ ಬರಬೇಕು. ಇವತ್ತು ಅನೇಕ ಕೆಲಸ ಕಾರ್ಯಗಳನ್ನು ನಾವು ಇವತ್ತು ಪ್ರಾರಂಭಿಸುವವರಾಗಿದ್ದೇವೆ. ನಮ್ಮ ಒಂದು ಸ್ವಂತ ಆಲೋಚನೆಗಳ ನಿಮಿತ್ತವಾಗಿ, ನಮ್ಮ ಒಂದು ಸ್ವಂತ ಇಚ್ಛೆಗಳ ನಿಮಿತ್ತವಾಗಿ ನಾವೇನ್ ಮಾಡುವವರಾಗಿದ್ದೇವೆ, ಅನೇಕ ಕಾರ್ಯಗಳನ್ನು ನಾವು ಪ್ರಾರಂಭಿಸುವವರಾಗಿದ್ದೇವೆ. ಯಾವಾಗ ನಾವು ಸ್ವಂತ ಆಲೋಚನೆಗಳಲ್ಲಿ, ಸ್ವಂತ ಇಚ್ಛೆಗಳಲ್ಲಿ ನಮ್ಮ ಕಾರ್ಯಗಳನ್ನು ನಾವು ಪ್ರಾರಂಭಿಸುವವರಾಗಿದ್ದೇವೋ, ಆ ಕಾರ್ಯಗಳಲ್ಲಿ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಜಯವನ್ನ ನೋಡ್ಲಿಕ್ಕೆ ಆಗುವುದಿಲ್ಲ. ನಾವು ಯಾವಾಗ ಕರ್ತನ ಹೆಸರಿನಲ್ಲಿ ಅನೇಕ ಕಾರ್ಯಗಳನ್ನ ಪ್ರಾರಂಭಿಸುವವರಾಗಿದ್ದೇವೋ, ಆ ಕಾರ್ಯಗಳಲ್ಲಿ ನಾವೇನ್ ಮಾಡುವವರಾಗಿದ್ದೇವೆ, ಒಂದು ಜಯವನ್ನು ನೋಡುವವರಾಗಿದ್ದೇವೆ, ಒಂದು ಬದಲಾವಣೆಯನ್ನು ನೋಡುವವರಾಗಿದ್ದೇವೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ನಾವು ಏನೇ ಒಂದು ಕಾರ್ಯಗಳನ್ನ ಮಾಡುವುದಾಗಿದ್ರು ಕರ್ತನ ಹೆಸರಿನಲ್ಲಿ ಮಾಡಬೇಕು. ಆ ಒಂದು ಕಾರ್ಯದಲ್ಲಿ ಅದೇನಾಗ್ತದೆ, ಒಂದು ಜಯವಾಗಿ ಮಾರ್ಪಡುವಂತದಾಗಿದೆ. ಆ ಒಂದು ಕಾರ್ಯ ಆಶೀರ್ವಾದವಾಗಿ ಮಾರ್ಪಡುವಂತದಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಕರ್ತನ ಹೆಸರು ಅನ್ನುವಂಥದ್ದು ನಮಗೆ ಒಂದು ಬಲವಾಗಿರುವಂತಹ ಒಂದು ಕುರ್ಚಾಗಿದೆ. ಆತನ ಹೆಸರು ನಮ್ಮನ್ನು ನಡೆಸುವಂತಹ ಒಂದು ಗುರಾಣಿಯಾಗಿದೆ. ನಾವು ಹೋಗುವಾಗಲೂ ಬರುವಾಗಲೂ ಒಂದು ಜಯವನ್ನ ಕೊಡುವಂತಹ ಒಂದು ನಾಮವಾಗಿದೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಹೆಸರಿನಲ್ಲಿ ನಾವೇನ್ ಮಾಡಬೇಕು, ನಡೆದು ಹೋಗಬೇಕು, ಆತನ ಹೆಸರನ್ನ ಆತುಕೊಳ್ಳಬೇಕು. ಕರ್ತನೆ, ನಿನ್ನ ಹೆಸರಿನಲ್ಲಿ ನಾನು ಹೋಗ್ತಾ ಇದ್ದೇನೆ ಸ್ವಾಮಿ, ಈ ಒಂದು ಕಾರ್ಯದಲ್ಲಿ ನೀನು ನನಗೆ ಒಂದು ಜಯವನ್ನ ಕೊಡು. ಕರ್ತನೆ, ನಿನ್ನ ಹೆಸರಿನಲ್ಲಿ ನಾನು ಹೋಗ್ತಾ ಇದ್ದೇನೆ ಸ್ವಾಮಿ, ಈ ಒಂದು ಕಾರ್ಯದಲ್ಲಿ ನನಗೆ ಒಂದು ಸಫಲತೆಯನ್ನು ಕೊಡು ಎಂದು ಹೇಳುವಾಗ, ಕರ್ತನೆ ನಮ್ಮ ಕಾರ್ಯಗಳನ್ನ ಮಾರ್ಪಡಿಸಿ ಆತನ ಹೆಸರಿನಲ್ಲಿ ಹೋಗುವಂತಹ ನಮ್ಮನ್ನ ಒಂದು ಜಯವಾಗಿ ಮಾರ್ಪಡಿಸುವವರಾಗಿದ್ದಾರೆ. ನಾವು ಯಾವ ಯಾವ ಕಾರ್ಯಗಳಲ್ಲಿ ತಲೆಗಳನ್ನ ತಗ್ಗಿಸಿದ್ದೇವೋ, ಒಂದು ನಾಚಿಕೆಯಾಗಿ ನಡೆದು ಹೋಗುತ್ತಾ ಇದ್ದೇವೋ, ಆ ಎಲ್ಲಾ ಕಾರ್ಯಗಳ ಮೇಲೆ ಕರ್ತನ ಹೆಸರನ್ನ ಕೊಂಡು ಹೋಗುವಾಗ ಆ ಕಾರ್ಯಗಳು ನಮಗೆ ಆಶೀರ್ವಾದವಾಗಿ ಮಾರ್ಪಡುವಂತದಾಗಿದೆ. ನಮ್ಮ ತಲೆಗಳು ಗೌರವವಾಗಿ ಎತ್ತಲ್ಪಡುವಂತದಾಗಿದೆ. ನಮ್ಮ ಜೀವಿತದಲ್ಲಿ ಇರುವಂತಹ ಕತ್ತಲೆಗಳು ಮಾರ್ಪಡುವಂತದಾಗಿದೆ. ಕರ್ತನ ಹೆಸರು ನಮ್ಮನ್ನ ಮಾರ್ಪಡಿಸಿ ಒಂದು ಜಯವಾಗಿ ಅದು ನಡೆಸುವಂತದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಲ್ಲಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಹೆಸರನ್ನು ಎತ್ತಿಕೊಂಡು ಹೋಗುವಂತಹ ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನ, ಜಯವನ್ನ ಕೊಡುವುದಕ್ಕಾಗಿ ಸ್ತೋತ್ರ. ನನ್ನ ಚಿರದಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.